ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೋಲಾಹಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ಒಂದ್ ಕಡೆಗೆ ಎಸ್ಐಟಿ ತನಿಖೆ ಚುರುಕು ಅಂತ. ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲಿ ಸಂಕಷ್ಟ ಮುಂದುವರಿತಾ ಇದೆ. ಇಂದು ಹಾಸನಕ್ಕೆ ಎಸ್ಐಟಿ ತಂಡ ಆಗಮಿಸುವ ಸಾಧ್ಯತೆ ದಟ್ಟವಾಗಿದೆ. ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನ ಪಡೆಯುವ ನಿಟ್ಟಿನಲ್ಲಿ ಎಸ್ಐಟಿ ತಂಡದ ಆಗಮನ ಇವತ್ತಾಗುವಂತಹ ನಿರೀಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಮತ್ತೊಂದು ಕಡೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದವನ ವಿರುದ್ಧ ಕೂಡ ಕೇಸ್ ದಾಖಲು ಮಾಡಲಾಗ್ತಾ ಇದೆ. ಇಂದು ಹಾಸನದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಡಲಾಗ್ತಾ ಇದೆ. ಅಮಾಯಕ ಹೆಣ್ಣು ಮಕ್ಕಳ ಪರಿಸ್ಥಿತಿಯ ದುರ್ಲಾಭವನ್ನ ಪಡೆದಿದ್ದಾರೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಈ ಸಂಘಟನೆಗಳ ಒತ್ತಾಸೆ ಆಗ್ತಾ ಇದೆ. ಹೀಗಾಗಿ ಹಾಸನದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ಲಿಕ್ಕಿದೆ. ಒಂದ್ ಕಡೆಗೆ ಪೆನ್ ಡ್ರೈವ್ ಡೇಟಾ ಹಾಗೂ ಪೆನ್ ಡ್ರೈವ್ನ ಜಾಲ ಇದೆಯಲ್ಲ, ಅದರಲ್ಲಿ ಯಾರ್ಯಾರು ಸಿಂಡಿಕೇಟ್ ಇದ್ರು, ಯಾರ್ಯಾರ್ದು ಮೋಡಸ್ ಆಫ್ ಆಪರೆಂಡಿ ಏನಿತ್ತು ಅನ್ನೋದನ್ನೆಲ್ಲ ಎಸ್ಐಟಿ ಅಧಿಕಾರಿಗಳು ಬಂದು ವಿಚಾರಣೆ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಹಾಗಾದ್ರೆ ಈಗ ಎಸ್ಐಟಿ ಅಧಿಕಾರಿಗಳು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ? ಮತ್ತೆ ಇಲ್ಲಿ ತನಕ ಅಧಿಕೃತವಾಗಿ ದಾಖಲಾಗಿರೋದು ಒಂದೇ ಕೇಸು. ಇವತ್ತಿಷ್ಟೆಲ್ಲ ದೊಡ್ಡ ಹಂತದಲ್ಲಿ ಕೋಲಾಹಲ ಕಾರಣ ಆಗಿದೆಯಲ್ಲ, ಇನ್ನಷ್ಟು ಕೇಸ್ಗಳೇನಾದ್ರೂ, ಇನ್ನಷ್ಟು ಜನ ಕಂಪ್ಲೇಂಟ್ ಏನಾದ್ರೂ ಕೊಡುವಂತಹ ಸಾಧ್ಯತೆ ಇದೆಯಾ? ಮಮತಾ, ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು ಸಂಸದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾದಲ್ಲ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಸ್ಫೋಟಕ ತಿರುವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನಿನ್ನೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ತಂದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧವೂ FIR ದಾಖಲಾಗಿರ್ತಕ್ಕಂಥದ್ದು. ಇಂದು ಸುಮಾರು ಮಧ್ಯಾಹ್ನ 12:15 ಹೊತ್ತಿಗೆ ಏನು SIT ತಂಡ ಹಾಗೂ ಮಹಿಳಾ ಆಯೋಗ ಎರಡೂ ಸಹ ಆಗಮಿಸಿ ಏನು ದೂರನ್ನು ನೀಡಿದರೆ ಆ ಮಹಿಳೆಯಿಂದ ಹೇಳಿಕೆಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಇದೆ. ಅಲ್ಲದೆ ಅಶ್ಲೀಲ ವಿಡಿಯೋದಲ್ಲಿ ಯಾವುದೆಲ್ಲ ಮಹಿಳೆಯರಿದ್ದಾರೆ ಅವರನ್ನು ಸಹ ಸಂಪರ್ಕ ಮಾಡಿ ಅವರಿಂದಲೂ ಸಹ ಹೇಳಿಕೆಯನ್ನು ಪಡಿಬಹುದು ಅನ್ನಲಾಗಿದೆ. ಮತ್ತೊಂದೆಡೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ನವೀನ್ ಗೌಡ ಏನಿದ್ದಾನೆ ಅವನನ್ನು ಸಹ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥ, ಆತನು ಸಹ ಎಸ್ಕೇಪ್ ಆಗಿದ್ದು ಅವನಿಗೂ ಸಹ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಏನು ಎರಡೂ ಪ್ರಕರಣಗಳು ಪ್ರತ್ಯೇಕ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ. ಇದೆಲ್ಲದರ ಬಗ್ಗೆ SIT ತಂಡ ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತದೆ. ಅಲ್ಲದೆ ಈಗಾಗಲೇ ಏನು ಓರ್ವ ಮಹಿಳೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ FIR ದೂರನ್ನು ನೀಡಿದ್ದಾರೆ. ಆ FIR ನಂತೆಯೇ ಈಗ ಆ ಮಹಿಳೆ ಹೇಳಿಕೆಯನ್ನು ಸಹ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪಡೆದು ಆನಂತರ ಸ್ಥಳ ಮಹಾಜರಿಗೂ ಸಹ ತೆರಳುವಂಥ ಎಲ್ಲ ಮಾಹಿತಿಗಳು ಈಗ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಏನು ಅಶ್ಲೀಲ ವಿಡಿಯೋ ಪ್ರಕರಣ ಇದೆ ಇದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ತೀವ್ರ ಸಂಕಷ್ಟವನ್ನು ತಂದೊಡ್ಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ಒಟ್ನಲ್ಲಿ ಸದ್ಯಕ್ಕೆ SIT ಅಧಿಕಾರಿಗಳ ಆಗಮನದಿಂದ ಈಗ ಈ ಪ್ರಕರಣ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ, ಮತ್ತಷ್ಟು ತೀವ್ರ ಗತಿಯಲ್ಲಿ ಪ್ರಗತಿ ಸಾಧಿಸುವಂತಹ ಸಾಧ್ಯತೆ ಇದೆ.